ನನ್ನ ಉಸ್ತುವಾರಿ ಕ್ಷೇತ್ರವಾದ ಹಾಸನದಲ್ಲಿ ಶ್ರೇಯಸ್ ಪಟೇಲ್ಗೆ ಟಿಕೆಟ್ ಸಿಕ್ಕಿದೆ. ಹಾಸನದಲ್ಲಿ ನಾವು ಗೆಲ್ಲುತ್ತೇವೆ ಎಂದು ತುಮಕೂರಿನಲ್ಲಿ ಸಚಿವ ಕೆಎನ್ ರಾಜಣ್ಣ ವಿಶ್ವಾಸ ವ್ಯಕ್ತಪಡಿಸಿದರು. ತುಮಕೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮುದ್ದು ಹನುಮೇಗೌಡರಿಗೆ ಟಿಕೆಟ್ ಆಗಿದೆ. ಹಾಸನದಲ್ಲಿ ಶ್ರೇಯಸ್ ಪಟೇಲ್ಗೆ ಟಿಕೆಟ್ ಸಿಕ್ಕಿದೆ. ಶ್ರೇಯಸ್ ಪುಟ್ಟಸ್ವಾಮಿ ಗೌಡರ ಮಗ. ಹಾಸನದಲ್ಲಿ ಪುಟ್ಟಸ್ವಾಮಿ ಗೌಡರಿಗೆ ಒಳ್ಳೆ ಹೆಸರಿದೆ. ಟಿಕೆಟ್ ಆಕಾಂಕ್ಷಿಗಳಿಗೆ ಅಸಮಾಧಾನ ಇದ್ದೇ ಇರುತ್ತೆ. ಅದೆಲ್ಲ ಸರಿ ಹೋಗುತ್ತೆ. ಸೀಟ್ ಘೋಷಣೆ ಆಗುವ ಅದು ಸಹಜ. ಘೋಷಣೆ ಆದ ಬಳಿಕ ಎಲ್ಲವೂ ಸರಿಯಾಗುತ್ತದೆ. ಹೈಕಮಾಂಡ್ ತೀರ್ಮಾನ ಬಳಿಕ ಎಲ್ಲವೂ ಒಪ್ಪಿಕೊಳ್ಳಬೇಕು. ಜನ ಮುದ್ದು ಹನುಮೇಗೌಡರ ಒಳ್ಳೆಯವರು ಅಂತಾರೆ, ಕೆಟ್ಟವರು ಅನ್ನೋದಿಲ್ಲ. ಹಾಗಾಗಿ ಅವರೇ ಗೆಲ್ಲುತ್ತಾರೆ. ಜೊತೆಗೆ ಸಿದ್ದರಾಮಯ್ಯ ಅವರ ಗ್ಯಾರಂಟಿ ಯೋಜನೆ ಜನ ಮರೆಯೋದಿಲ್ಲ. ಹೀಗಾಗಿ ಮುದ್ದು ಹನುಮೇಗೌಡರು ಗೆಲ್ಲುತ್ತಾರೆ ಎಂದರು. ಈಗಾಗಲೇ ತುಮಕೂರ್ದು ಅನೌನ್ಸ್ ಆಗಿದೆ, ಮುದ್ದನ್ಮೇಗೌಡರದ್ದು. ಮತ್ತು ಅಲ್ಲಿ ನನ್ನ ಉಸ್ತುವಾರಿ ಹಾಸನದ್ದು ಕೂಡ ಶ್ರೇಯಸ್ ಪಟೇಲು ಪುಟ್ಟಸ್ವಾಮಿ ಗೌಡರ ಮೊಮ್ಮಗ. ಅದು ಟ್ರೆಡಿಷನಲಿ ಹಾಸನದಲ್ಲಿ ಪುಟ್ಟಸ್ವಾಮಿ ಗೌಡರ ಕುಟುಂಬಕ್ಕೂ ಮತ್ತು ದೇವೇಗೌಡರ ಕುಟುಂಬಕ್ಕೂ ಮೊದಲಿಂದ ಜಿದ್ದಾಜಿದ್ದಿ ಇದೆ. ಒಂದ್ಸರಿ ಇದೇ ಪುಟ್ಟಸ್ವಾಮಿ ಗೌಡರ ದೇವೇಗೌಡರನ್ನು ಕೂಡ ಸೋಲಿಸಿದ್ರು. ಅಸೆಂಬ್ಲಿಲೂ ಒಂದ್ಸರಿ ಸೋಲಿಸಿದ್ರು, ಪಾರ್ಲಿಮೆಂಟಲ್ಲೂ ಸೋಲಿಸಿದ್ರು. ಹಾಗಾಗಿ ಅಲ್ಲಿ ಒಂದು ರೀತಿಯಲ್ಲಿ ಪುಟ್ಟಸ್ವಾಮಿ ಗೌಡರಿಗೆ ಭಾಳ ಒಳ್ಳೆಯ ಹೆಸರಿದೆ. ಅಲ್ಲಿ ಎಲ್ಲ ಸಮುದಾಯದವರು ಅವ್ರನ್ನ ಇಷ್ಟಪಡ್ತಾರೆ. ಅವರ ಮೊಮ್ಮಗ ಈತ. ಈ ಕ್ಯಾಂಡಿಡೇಟು ಕೂಡ ಮೊನ್ನೆ ಅಸೆಂಬ್ಲಿ ಚುನಾವಣೆಯಲ್ಲಿ ಬರೀ 3,000 ವೋಟಲ್ಲಿ ಸೋತಿದ್ದು ಮೇಲೆ ರೇವಣ್ಣವ್ರ ಮೇಲೆ. ಅದರಿಂದ ಆತನ ಬಗ್ಗೆ ಸಿಂಪತಿನೂ ಇದೆ, ಒಳ್ಳೆ ಇದಿದೆ, ಗೆಲ್ತಕ್ಕಂಥ ಎಲ್ಲ ಅವಕಾಶಗಳು ಇದೆ. ಗೌರಿಶಂಕರ್ ಮತ್ತು ಹಾಲಪ್ಪ ಒಂದು ಮೀಟಿಂಗ್ ಮಾಡೋಗ್ತಿರೋ ಮತ್ತು ಅಪೋಸ್ ಮಾಡಿದ್ರು. ಅಸಮಾಧಾನ ಆಯಿತು ಅಂತ. ಯಾರಿಗ ಅಸಮಾಧಾನ? ಹಾಲಪ್ಪನಿಗಾಗಿರ್ಬೋದು, ಗೌರಿಶಂಕರ್ಗೆ ಯಾಕೆ ಆಗ್ತದೆ? ಗೌರಿಶಂಕರ್ ಈಸ್ ನಾಟ್ ಅನ್ ಆಸ್ಪಿರೆಂಟ್. ಗೌರಿಶಂಕರ್ ನೆಕ್ಸ್ಟ್ ಅಸೆಂಬ್ಲಿ ನಿಲ್ತಾರೆ. ಎಲ್ಲ ಸೇರ್ಕೊಂಡು ಆತನು ಗೆಲ್ಲಿಸುವಂಥ ಪ್ರಯತ್ನ ಮಾಡ್ತಾರೆ. ಮುದ್ದನ್ಮೇಗೌಡರು ಸೇರಿ. ಮುದ್ದನ್ಮೇಗೌಡನ ಹಳೆ ಕ್ಷೇತ್ರ ಅಲ್ಲ ಅದು. ಮುದ್ದನ್ಮೇಗೌಡಂದು ಕೂಡ ಅವ್ನ ಫಾಲೋವರ್ಸ್ ಇದ್ದೇ ಇರ್ತಾರೆ. ಯಾರು ಸೋಲಿಕ್ಕೆ? ರಾಜಕಾರಣದಲ್ಲಿ ಆಯ್ತಪ್ಪ. ಈಗ ನನಗೆ 5 ವೋಟಲ್ಲಿ ಸೋಲಿಸ್ಬಿಟ್ಟ ಅವನು. ಹಂಗಾರೆ ನಾನು ವಿರೋಧ ಮಾಡೋಕ್ಕಾಗ್ತದೆ? ಪಾರ್ಟಿಲಿ ಬಂದರೆ ಬರಲಿ, ನಮ್ಮದೇನು ಅಡ್ಡಿ ಇಲ್ಲ. ಅದರಿಂದ ಅಫ್ಕೋರ್ಸ್ ಅವ್ರು ಯಾರು ಅವರಿಗೆ ಅಸಮಾಧಾನ ಅಂತ ಹೇಳ್ತೀರಿ, ಆಗ್ತದೆ. ಅವ್ರು ಓಡಾಡ್ಕೊಂಡಿದ್ದ ಇಷ್ಟು ದಿವಸ ಸೀಟ್ ಸಿಗುತ್ತೆ ಅಂತೇಳಿ ಅದೇನೋ ಕಡೆ ಗಳಿಗೆಯಲ್ಲಿ ಕೈ ತಪ್ಪಿದೆ. ಅದರಿಂದ ಅವ್ರಿಗೆ ಅಸಮಾಧಾನ. ಇವತ್ತಿಗೆ ಏನು ಅಸಮಾಧಾನ ಆಗುವಂಥ ಅಗತ್ಯತೆ ಏನಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡ್ರಿ, ಸೀಟ್ ಅನೌನ್ಸ್ ಆಗೋವರೆಗೂ ವಿರೋಧ ಪರ ನಡೆಯುತ್ತೆ. ಸೀಟ್ ಅನೌನ್ಸ್ ಆದಮೇಲೆ ಯಾರ್ದು ವಿರೋಧ ಇರೋದಿಲ್ಲ. ಅನೌನ್ಸ್ ಆಗಲ್ಲ. ಆಸ್ಪಿರೆಂಟ್ಸ್ ಭಾಳ ಜನ ಇರ್ತಾರೆ. ಅದರಿಂದ ಸರಿ ತಪ್ಪು ಅಂತ ನಾನು ಹೇಳಕ್ಕೆ ಹೋಗಲ್ಲ. ಸೀಟ್ ಕೇಳೋದ್ರಲ್ಲಿ ತಪ್ಪೇನಿಲ್ಲ, ಯಾರು ಬೇಕಾದ್ರೂ ಕೇಳ್ಬೋದು. ಒಂದು ಸರಿ ಹೈಕಮಾಂಡ್ನಲ್ಲಿ ಒಂದು ತೀರ್ಮಾನ ಆದ ಮೇಲೆ ವಿರೋಧ ಪರ ಅಂತ ಇರೋದೇ ಇಲ್ಲ. ಪಕ್ಷದ ಪರವಾಗಿ ಎಲ್ಲರೂ ಇರ್ತಾರೆ. ಕೆಲಸ ಮಾಡಬೇಕು. ನೋಡಿ, ಯಾವುದೇ ಚುನಾವಣೆ ಇದ್ದರೂ ಕೂಡ ಇವತ್ತಿನ ವಾತಾವರಣದಲ್ಲಿ ಸುಲಭ ಅಂತೇಳಿ ಅಂದ್ಕೊಳ್ಳೋಂಗೇನಿಲ್ಲ. ಗೊತ್ತಾಯ್ತಾ? ನಾನು ಎಷ್ಟೋ ಚುನಾವಣೆಗಳು ಸುಲಭ ಬಿಡ ಅಂತ ಮಾಡಿದ್ರೆ ನಡೀತದೆ, ಗೆಲ್ತೀನಿ ಅಂದ್ಕೊಂಡು ಎಷ್ಟೋ ಸರಿ 5 ವೋಟ ಸೋತ್ಬಿಟ್ಟಪ್ಪ. ಈಗೆಲ್ಲ ಆಗ್ತವೆ ಚುನಾವಣೆಗಳೇ. ಈಗೆಲ್ಲ ಯಾಕೆಂದರೆ ಯಂಗ್ಸ್ಟರ್ಸ್ ಇರ್ತಾರೆ. ಈಗ 30% ವೋಟರ್ಸ್ ಯಂಗ್ಸ್ಟರ್ಸ್ ಇರ್ತಾರೆ. ಈಗ ಓಲ್ಡ್ ಜನ್ರೇಷನ್ ಥಿಂಕಿಂಗೇ ಬೇರೆ ಇರ್ತಾರೆ. ಈ ಯಂಗ್ಸ್ಟರ್ಸ್ ಥಿಂಕಿಂಗು ಯಾವ ಥರ ಅಂದರೆ, ಅವರು ಕಡೆ 1 ದಿವಸ 2 ದಿವಸದಲ್ಲಿ ಅವ್ರುಗಳು ಅಂತಿಮವಾಗಿ ನಿರ್ಣಯ ತಗೋತಾರೆ. ಅದರಿಂದ ಚುನಾವಣೆಗಳನ್ನು ಕಡೆಯವರೆಗೂ ಪೋಲಿಂಗ್ ಡೇ ಸಾಯಂಕಾಲ ಪೋಲಿಂಗ್ ಮುಗಿಯೋವರೆಗೂ ಕೂಡ ಎಚ್ಚರಿಕೆಯಿಂದ ಕೆಲಸ ಮಾಡ್ತಕ್ಕಂಥದ್ದು ಅಗತ್ಯತೆ ಇದೆ. ಯಾರಿಗೆ? ಅದೇ ಮುದ್ದನ್ಮೇಗೌಡ ಒಂದು ವ್ಯಕ್ತಿಗತವಾಗಿ ಮುದ್ದನ್ಮೇಗೌಡ ಅಂದರೆ ಒಳ್ಳೆಯನು ಅಂತಾರೆ, ಕೆಟ್ಟವನು ಅಂತ ಯಾರು ಹೇಳಲ್ಲ. ಹೇಳ್ಬೋದು, ಅಲ್ಲೋದ್ರು ಇಲ್ಲಿ ಬಂದರು, ಹಿಂಗೆ ಮಾಡಿದ್ರು ಹಂಗೆ ಮಾಡಿದ್ರು ಪಕ್ಷಾಂತರ ಮಾಡಿದ್ರು ಅಂತ ಹೇಳ್ಬೋದು. ಅದು ಜನಗಳಿಗೆ ಅಷ್ಟೊಂದು ಇದಲ್ಲ. ಮತ್ತು ಎರಡನೇದು, ನಮ್ಮ ಪಕ್ಷ ಇದೆಯಲ್ರಿ, ಸಿದ್ದರಾಮಯ್ಯನವ್ರ ಗ್ಯಾರಂಟಿಗಳು ಕೊಟ್ಟಿಲ್ವೇನ್ರಿ? ಪ್ರತಿ ಮನೆಗೂ ಪ್ರತಿ ತಿಂಗಳಿಗೆ 4,500 ರೂಪಾಯಿ ದುಡ್ಡು ಹೋಗ್ತದೆ. ಈಗ ಅಕ್ಕಿ ಇರ್ಬೋದು, ಗೃಹಲಕ್ಷ್ಮಿ ಇರ್ಬೋದು, ಕರೆಂಟ್ ಇರ್ಬೋದು, ಹುಡುಗರುಗಳು ವಿದ್ಯಾವಂತರಿಗೆ ಕೊಡ್ತಕ್ಕಂಥ ಭತ್ಯೆ ಇರ್ಬೋದು. ಇವೆಲ್ಲವೂ ಕೂಡ ಪ್ರತಿ ಮನೆಗೂ ಕೂಡ ವೈಯಕ್ತಿಕವಾಗಿ ಅನುಕೂಲ ಆಗ್ತದೆ. ಆದ್ದರಿಂದ ವೈಯಕ್ತಿಕವಾಗಿ ಅನುಕೂಲ ಇರೋ ಹಿನ್ನೆಲೆಯಲ್ಲಿ
ಜನರು ಆಶೀರ್ವಾದ ಮಾಡ್ತಾರೆ, ಯಾಕೆಂದರೆ ಉಪಕಾರ ಸ್ಮರಣೆ ನೆನೆಸ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಲಾಸ್ಟ್ ಟೈಮು ಬಸವರಾಜನ ನೀವು ಸಪೋರ್ಟ್ ಮಾಡಿದ್ರೆ ನೀವು ಹೇಳ್ಕೊಂಡಿದ್ದೀರಿ. ನಾನು ಮಾಡಿದ್ದೀನಿ. ಈ ಸಾರಿ ಅವರು ನಿಮಗೆ ಸಪೋರ್ಟ್ ಅವ್ರು ನಿಂತಿದ್ರೆ ಬೇರೆ ಇದು, ಅವ್ರು ನಿಂತಿಲ್ವಲ್ಲ. ಅಲ್ಲ, ಮುದ್ದನ್ಮೇಗೌಡರು ಅವ್ರು ಸಪೋರ್ಟ್ ಇರುತ್ತಾ ಅಂತ. ಯಾರಿಗೆ? ಬಸವರಾಜ್ ಅವರು ಮುದ್ದನ್ಮೇಗೌಡ. ಅದನ್ನು ನನಗೆ ಗೊತ್ತಿಲ್ಲಪ್ಪ. ಅದು ಯಾಕೆಂದರೆ ಅವರು ವೈಯಕ್ತಿಕ ಅವ್ರು ಯಾವ ರೀತಿ ನಿರ್ಣಯ ತಗೋತಾರೋ ಅದು ಅವ್ರಿಗೆ ಬಿಟ್ಟಂತ. ಈಗ ಎರಡನೇ ಪಟ್ಟಿ ಆಗಲಿಲ್ಲ ಯಾವುದು ಕಾಂಗ್ರೆಸ್ದ? BJP ಮೊದಲನೇ ಪಟ್ಟಿನೇ ಆಗಿಲ್ವಲ್ರಿ. ಇನ್ನು ನಮ್ದಾಗಲೇ ಎರಡನೇ ಪಟ್ಟಿ ಕೇಳ್ತಾರೆ. ಅವ್ರನ್ನ ಕೇಳಿ ಮೊದಲನೇ ಪಟ್ಟಿ ಯಾವಾಗ ಅಂತ. ನಮ್ದಾಗಲೇ ಮೊದಲನೇ ಪಟ್ಟಿ ಬಂತು, ನಿಮ್ಮ ಕೈಲೇ ಕೊಟ್ಟಿದ್ದೀನಿ. ಅವ್ರದ್ದಿನ್ನೂ ಒಂದನೇ ಪಟ್ಟಿನೇ ಹಚ್ಕೊಳ್ತಿಲ್ಲ. ಅವ್ರದ್ದು ಒಂದು ಹೊರಟ ಮೇಲೆ ನಮ್ದು ಎರಡು ಹೊರಡು. ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸುತ್ತಿದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ಯಾಕೆ ತಡ? ದೃಷ್ಟಿ ಐ ಆಸ್ಪತ್ರೆ ಕಲಬುರಗಿಗೆ ಭೇಟಿ ನೀಡಿ. ಖ್ಯಾತ ಅನುಭವಿ ವೈದ್ಯರಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷದ ಸಮಸ್ಯೆಗೆ ಸೂಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ, ಇಷ್ಟೆಲ್ಲ ಸೌಲಭ್ಯ ಒಂದೇ ಸೂರಿನಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಚ್ಚಿನ್ ಮನಿ ಟವರ್, ಬಿಗ್ ಬಜಾರ್ ಮುಂದುಗಡೆ, ಜಗತ್ ಸರ್ಕಲ್, ಕಲಬುರಗಿ. ಫೋನ್ ನಂಬರ್ 7899328915.